ನಮಸ್ಕಾರ ಸ್ನೇಹಿತರೆ, ಲಕ್ಕುಂಡಿಯ ಮತ್ತೊಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೀವು ಲಕ್ಕುಂಡಿಯ ಮುಸುಕಿನ ಬಾವಿ ಹಾಗೆ ಮಾಣಿಕೇಶ್ವರ ದೇವಸ್ಥಾನದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ತೀರಾ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ. ನೋಡಿ, ಈ ದೇಗುಲಕ್ಕೆ ಸೇತುವೆ ಕಟ್ಟಿದ್ದಾರೆ ಬಾವಿಯ ಒಳಗಡೆ. ಆ ಕಡೆ ಒಂದು ಎಂಟ್ರೆನ್ಸ್ ಇದೆ, ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಮಂಟಪಗಳಿದೆ, 12 ಪುಟ್ಟ ಪುಟ್ಟ ಗುಡಿಗಳಿದೆ. ಹಿಂದಿನ ಕಾಲದಲ್ಲೆಲ್ಲ ಮುನಿಗಳೆಲ್ಲ ಈ ಕೊಳದಲ್ಲಿ ಸ್ನಾನ ಮಾಡ್ಕೊಂಡು ಗುಡಿ ಒಳಗಡೆ ಕುತ್ಕೊಂಡು ಧ್ಯಾನ ಮಾಡ್ತಿದ್ರು ಅನ್ನುವಂತಹ ಒಂದು ಮಾತುಂಟು. ಈ ರೀತಿ ನೋಡಿ, ತುಂಬಾನೇ ಚೆನ್ನಾಗಿದೆ ಗುಡಿ. ಸಕ್ಕತ್ತಾಗಿದೆ ಸ್ನೇಹಿತರೆ, ಶಿವನ ಗುಡಿ, ಮುಸುಕಿನ ಬಾವಿ. ಪೂಜೆ ಮಾಡಿ ಈಗ ತಾನೇ ಉದ್ಗಡ್ಡಿ ಇಟ್ಟಿದ್ದಾರೆ. ದ್ವಾರಬಂಧ ನೋಡಿ, ತುಂಬಾನೇ ಅದ್ಭುತವಾಗಿದೆ. ಲಕ್ಕುಂಡಿ ಊರಿನ ಹೊರವಲಯದಲ್ಲಿ ಇರ್ತಕ್ಕಂತಹ ಒಂದು ಪುಟ್ಟ ತ್ರಿಕೂಟ ಮಾದರಿಯ ದೇವಾಲಯವೇ ಈ ಮಾಣಿಕೇಶ್ವರ ದೇವಸ್ಥಾನ. ಇಲ್ಲಿನ ಶಿವಲಿಂಗ ಮಾಣಿಕ್ಯದಂತೆ ಹೊಳೆಯುತ್ತಿರುವುದರಿಂದ ಈ ದೇವರಿಗೆ ಮಾಣಿಕೇಶ್ವರ ಅನ್ನುವಂತಹ ಒಂದು ಹೆಸರು ಬಂದಿದೆ. ಈ ದೇವಾಲಯದ ಆವರಣದಲ್ಲಿ ಇರುವಂತಹ ಬಾವಿಯನ್ನು ಮುಸುಕಿನ ಬಾವಿ ಅಂತ ಕರೀತಾರೆ. ಕಾರಣ, ಹಿಂದೆ ಈ ಒಂದು ಬಾವಿ ಗಿಡಗಂಟೆಗಳಿಂದ ಆವೃತವಾಗಿ ಮುಚ್ಚಿ ಹೋಗಿತ್ತಂತೆ. ಸೊ ಹಾಗಾಗಿ ಇದಕ್ಕೆ ಮುಸುಕಿನ ಬಾವಿ ಎನ್ನುವಂತಹ ಹೆಸರು ಬಂದಿದೆ ಎನ್ನುವಂಥದ್ದು. ಈ ಒಂದು ದೇವಾಲಯವನ್ನ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಾಗೆ ಹೊಯ್ಸಳರ ಕಾಲದಲ್ಲಿಯೂ ಸಹ ಜೀರ್ಣೋದ್ಧಾರ ಕೂಡ ನಡೆದಿದೆ. ಇಲ್ಲಿ ನೋಡಿ, ಜಾಲಾಂಧ್ರ ಎಲ್ಲ ಡೈಮಂಡ್ ರೀತಿಯಲ್ಲಿ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ನೋಡಿ, ದ್ವಾರಪಾಲಕರಿದ್ದಾರೆ. ಜಾಲಾಂಧ್ರ ನೋಡಿ, ಡೈಮಂಡ್ ಇರುವಂತಹ ವಜ್ರ ಜಾಲಾಂಧ್ರ. ಸೊ ಬಸವಣ್ಣ ಇದೆ, ಒಂದು ಚಂದ್ರಶಿಲೆ, ಅದ್ಭುತವಾದಂತಹ ದ್ವಾರಬಂಧ, ಗಜಲಕ್ಷ್ಮಿ ಮತ್ತು ಗರ್ಭಗುಡಿಯಲ್ಲಿ ಶಿವಲಿಂಗ ಆ ಕಾಲದಲ್ಲೇ ಪ್ರತಿಷ್ಠಾಪನೆ ಆಗಿರೋದು ಅನಿಸುತ್ತೆ. ಪಾಸಿಟಿವ್ ವೈಬ್ ತುಂಬಾ ಇದೆ. ಈಗ ದೇವಸ್ಥಾನದ ಗರ್ಭಗುಡಿಯನ್ನೇ ಈಗ ತಾನೇ ವಾಶ್ ಮಾಡಿಬಿಟ್ಟಿದ್ದಾರೆ. ಅರೋಮ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಪ್ರಸ್ತುತ ಮುಖ್ಯ ಗರ್ಭಗುಡಿಯಲ್ಲಿ ಮಾತ್ರ ಮಾಣಿಕೇಶ್ವರ ಶಿವಲಿಂಗ ಇದೆ. ಆಜುಬಾಜಿನಲ್ಲಿ ಇರತಕ್ಕಂಥ ಉಳಿದ 2 ಗರ್ಭಗುಡಿಯಲ್ಲಿ ಯಾವುದೇ ರೀತಿಯ ವಿಗ್ರಹಗಳು ಇಲ್ಲ. ತುಂಬಾ ವಿಶಾಲವಾಗಿದೆ ನೋಡಿ, ಕ್ಲೀನ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೇತುವೆ ಆಗಿನ ಕಾಲದಲ್ಲೇ ಕಟ್ಟಿರೋದೇ. ಸರ್, ಇದೆಲ್ಲ ಈಗ ಹಾಕಿದ್ದ, ಆಗಿನ ಕಾಲದಲ್ಲೇ ಹಾಕಿದ್ದಾರದ ಇದೆಲ್ಲ ಕಲ್ಲು? ರಿನೋವೇಷನ್ ಮಾಡಿದೆಯಾ? ಓಕೆ. ಹೌದಾ? ಓಕೆ. ಈ ತರ 12 ಗುಡಿಗಳೇನೋ ಇದೆಯಂತೆ ನೋಡಿ, ಅಲ್ಲಿ ಕಾಣ್ತಾ ಇದೆ ಬಾಗಿಲು. ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಳೆಬೀಡು ಪಕ್ಕನೆ ಹುಲಿಕೆರೆ ಕಲ್ಯಾಣಿ ಅಂತ ಇದೆ, ಪುಷ್ಕರಣಿ ಹುಲಿಕೆರೆ ಟ್ಯಾಂಕ್ ಅಂತ. ನಿಮ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ವಿಡಿಯೋಸ್ ಎಲ್ಲ ಸಿಗುತ್ತೆ, ನೋಡಿ ಒಮ್ಮೆ. ತುಂಬಾ 21 ಇದೇ ರೀತಿ ಗುಡಿ. ಆಮೇಲೆ ತುಂಬಾ ಡಿಸೈನ್ ತುಂಬಾ ಚೆನ್ನಾಗಿದೆ. ಹೊಯ್ಸಳ ಪೀರಿಯಡ್, ಅದು ಹೊಯ್ಸಳ ಪೀರಿಯಡ್ ಅಲ್ಲಿ ಸುಮಾರಿದೆ ಮೇಡಮ್, ನಿಮಗೆಲ್ಲ ಗೊತ್ತಿದೆ. ಹೌದೌದು. ನಮ್ಮನ್ನ ಕರ್ಕೊಂಡ್ ಬಂದಿದ್ದ ಆಟೋದವ್ರು ಇವರೇನೆ. ಯಾರು ಸಿಗ್ಲಿಲ್ಲ ನಮ್ಗೆ. ಈಗ ದೇವಸ್ಥಾನದ ಹೊರಭಾಗವನ್ನ ನಾವು ಅಬ್ಸರ್ವ್ ಮಾಡಿದ್ರೆ ಮುಖಮಂಟಪಕ್ಕೆ ಹೊಂದಿಕೊಂಡಂತಹ ನವರಂಗ ಭಾಗ, ಅದರ ಒಳಭಾಗದಲ್ಲಿ 3 ಗರ್ಭಗೃಹಗಳನ್ನ ಇರುವುದನ್ನ ನಾವು ನೋಡ್ಬೋದು. ಅಂತರಾಳ ಕೂಡ ಇದೆ. ಮತ್ತು ಈ ಸುತ್ತಲಿನ ಹೊರಗೋಡೆಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ಈ ಗೋಡೆಗಳ ಮೇಲೆ ಅರ್ಧ ಕಂಬಗಳು ಮತ್ತು ದ್ರಾವಿಡ ಶೈಲಿಯ ಶಿಖರಗಳನ್ನು ಸಿಂಪಲ್ ಆದ ರೀತಿಯಲ್ಲಿ ಮಾಡ್ಕೊಂಡು ಹೋಗಿದರೆ ವಾಸ್ತುಶಿಲ್ಪ ತುಂಬಾ ಚೆನ್ನಾಗಿದೆ. ಮೇಲೆ ಕೆಲವೊಂದು ಕಡೆ ತಾವರೆ ಹೂವಿದೆ ಮತ್ತು ಕೀರ್ತಿ ಮುಖಗಳಿಂದ ಅಲಂಕರಣವನ್ನು ಮಾಡಿದರೆ. ಒಟ್ಟಾರೆಯಾಗಿ ಹೇಳಬೇಕು ಅಂತ ಅಂದರೆ ದ್ರಾವಿಡ ಶೈಲಿಯಲ್ಲಿ ಈ ದೇಗುಲ ಇದೆ. ಲೆಕ್ಚರರು ಟೀಚರ್ ಏನೋ ಅಂತಪ್ಪ. ಅವರು ತುಂಬಾ ಸಂಗ್ರಹ ಮಾಡಿದಾರಂತೆ. ಆಮೇಲೆ ವಸ್ತು ಸಂಗ್ರಹಾಲಯ ಕೊಟ್ವಿ ಗೌರ್ಮೆಂಟ್ಗೆ ಅಂತ ಎಲ್ಲ ಹೇಳ್ತಾ ಇದ್ರು. ಒಳ್ಳೆ ಕೆಲಸ. ಮೇಲ್ಭಾಗದಲ್ಲಿ ಸ್ನೇಹಿತರೆ ಕೀರ್ತಿ ಮುಖ ಇದೆ, ಹೊರಭಾಗದಲ್ಲಿ ಇದನ್ನ ಕಂಬ ಭಾಗ ಅಂತಾರೆ, ಇದನ್ನ ಗೋಪುರ ಭಾಗ ಅಂತಾರೆ. ಮೇಲ್ಭಾಗದಲ್ಲೆಲ್ಲ ಈ ರೀತಿ ನೋಡ್ಬೋದು. ಅಲ್ಲೆಲ್ಲ ಯಾಳಿಯ ರಚನೆಗಳು, ಅದು ಮೇಲ್ಭಾಗ ಮಧ್ಯೆ ಇದೆಯಲ್ಲ ಅದನ್ನ ಕೀರ್ತಿ ಮುಖ ಒಡೆದೋಗಿದೆ. ಪುಟ್ಟ ಪುಟ್ಟದೆಲ್ಲ ಈ ಕಡೆ ಇದೆ ಈ ರೀತಿ.
ಹಾಗೆ ಹಿಂದೆನೂ ಹೋಗಿ ಬರೋಣ. ಈ ರೀತಿ ಇದೆ ಹೊರಭಾಗ ಎಲ್ಲ. ಸ್ವಲ್ಪ ಸಿಂಪಲ್ ಆಗಿ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ. ಮೇಲ್ಭಾಗದಲ್ಲಿ ಕೀರ್ತಿಮುಖ ಇದೆ. ನಾವು ಸ್ವಲ್ಪ ನಡ್ಕೊಂಡ್ ಬರೋಕ್ಕೆ ಬಿಸಿಲಾಗಿತ್ತಲ್ಲ, ಟೈಮ್ ಆಗ್ಬಿಡುತ್ತೆ ಹೋಗಕ್ಕೆ, ಗದಗ್ಗೆ ವಾಪಸ್ ಹೋಗ್ಬೇಕು. ಹಾಗಾಗಿ ಆಟೋದಲ್ಲೇ ಬಂದ್ವಿ. ಅವರು ಗೊತ್ತಿರೋದನ್ನ ನಮ್ಗೆ ಹೇಳ್ತಾರೆ. ಸರ್ ತಮ್ಮ ಹೆಸರು? ವೈಭವ್ ಸರ್. ಓಕೆ. ಇದೆಲ್ಲ ರಿನೋವೇಷನ್ ಆಗಿದೆಯಂತೆ ನೋಡಿ. ಆಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಈ ನಂಬರ್ಸ್ಗಳಿರುತ್ತಲ್ಲ, ಹಂಗಾಗಿ ಈ ತರ ಉಂಟು. ಪಾರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ನೋಡಿ. ಇದೊಂದು ಸ್ವಲ್ಪ ಲಕ್ಕುಂಡಿ ಊರಿನ ಹೊರಭಾಗದಲ್ಲೇ ಇದೆ. ಆ ಕಡೆ ಮೈನ್ ರೋಡ್ ಇದೆ ನೋಡಿ, ಅದ್ರ ಪಕ್ಕದಲ್ಲೇ ಇದೆ. ಹುಬ್ಳಿ ಟು ಕೊಪ್ಪಳ ಮೈನ್ ರೋಡ್ ಪಕ್ಕದಲ್ಲೇ ಕಾಣುತ್ತೆ. ಅಲ್ಲಿ ಕೀರ್ತಿಮುಖದಲ್ಲಿ ಹೂವಿನ ಒಂದು ತಾವರೆ ಹತ್ರ ಇದು ಗರ್ಭಗುಡಿಯಲ್ಲಿ ದೇವರನ್ನು ಈಗ ತೊಳೆದಿದ್ದಾರೆ ನೋಡಿ. ಅದು ನೀರು ಹೊರಬರೋದಕ್ಕೆ ಒಂದು ಪ್ರಣಾಳ. ರಿನೋವೇಷನ್ ಆಗಿರ್ತಕ್ಕಂಥ ಟೆಂಪಲ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಈ ರೀತಿ ಉಂಟು. ತುಂಬಾನೇ ಚೆನ್ನಾಗಿದೆ. ಪಾರ್ಕ್ಗೆಲ್ಲ ನೀರು ಬಿಟ್ಕೊಂಡು ಮೇಂಟೈನ್ ಮಾಡಿದ್ದಾರೆ. ಈ ಕಡೆ ಇದೆ ದಾರಿನೆಲ್ಲ ಕ್ಲೋಸ್ ಮಾಡಿದ್ದಾರೆ, ಯಾಕಂದ್ರೆ ಜನ ತೊಂದರೆ ಮಾಡ್ತಾರೆ ಅಂತ. ಈ ಕಡೆನೂ ಒಂದು ದಾರಿ ಇದೆ, ಆ ಕಡೆನೂ ಒಂದು ದಾರಿ ಇದೆ. ಸೇವಂತಿಗೆ ಎಲ್ಲ ಜಾಸ್ತಿ ಬೆಳಿತಾರಂತೆ, ಸೂರ್ಯಕಾಂತಿ, ಮಲ್ಲಿಗೆ ಈ ಥರದ್ದೆಲ್ಲ ಸ್ವಲ್ಪ ಬೆಳಿತಾರಂತೆ. ಸ್ಥಳೀಯರಿಂದ ಮಾಹಿತಿ. ದೇಗುಲ ನೋಡಾಯ್ತು, ತುಂಬಾನೇ ಚೆನ್ನಾಗಿತ್ತು. ಸೊ ಲಕ್ಕುಂಡಿ ಆಲ್ಮೋಸ್ಟ್ ನೋಡ್ದೆ ಅನ್ಕೊಂಡಿದೀನಿ. ಸಣ್ಣ ಪುಟ್ಟದ ಏನಾದ್ರು ಬಿಟ್ಟಿರ್ಬೇಕು, ನೋಡ್ದೆ. ಸ್ವಲ್ಪ ಗಡಿಬಿಡಿಲಿ ಬೇಗನೆ ಕವರ್ ಮಾಡಿದ್ದು, ಆದ್ರೂ ಚೆನ್ನಾಗಿ ನೋಡ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ ಅನ್ನ ಪ್ರೋತ್ಸಾಹಿಸಿ. ತುಂಬಾ ದೂರದಿಂದ ನಮ್ಮ ಹಾಸನದಿಂದ ಇಲ್ಲಿವರೆಗೂ ಬಂದು ವಿಡಿಯೋ ಮಾಡಿ ತೋರಿಸಿದೀನಿ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಮತ್ತೆ ಲಕ್ಕುಂಡಿ ಗದಗ ಭಾಗದಿಂದ ಯಾರಾದ್ರೂ ವಿಡಿಯೋ ನೋಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನನಗೆ ತುಂಬಾ ಇಷ್ಟ ಆಗಿದ್ದು ಟೆಂಪಲ್ಸ್ಗಳು ಇಷ್ಟ ಆಯ್ತು, ದ್ವಾರ ಬಂಧಗಳು ಇಷ್ಟ ಆಯ್ತು ಟೆಂಪಲ್ಸ್ ಅಲ್ಲಿ. ಮತ್ತೆ ಊರು ಇಷ್ಟ ಆಯ್ತು, ಊರಲ್ಲಿರೋ ಬಾಗಿಲುವಾಡ ಅದು ಸಖತ್ ಇಷ್ಟ ಆಯ್ತು. ಮತ್ತೆ ಒಂದು ಹಳೆ ಕಾಲದ ಮನೆ ನೋಡಿ, ಅದು ಮಸ್ತ್ ಇದೆ. ಇವಾಗ ವಾಪಸ್ ನಾವು ಗದಗ್ಗೆ ಹೋಗಿ ಅಲ್ಲಿಂದ ನಾನು ಮುಂದೆ ಹೋಗ್ಬೇಕು. ಸೊ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ. ನಂಗೆ ವಿಡಿಯೋ ಶೂಟಿಂಗಿಗೆ ಗದಗ್ ಅವರೇ, ಇವರು ಗದಗ ಜಿಲ್ಲೆಯವರೇ ಸ್ನೇಹಿತರು ಹೆಲ್ಪ್ ಮಾಡಿದ್ರು, ಶಕುಂತಲಾ ಅಂದ್ಬಿಟ್ಟು. ಸೊ ಅವರು MSc ಮಾಡ್ತಾ ಇದ್ದಾರೆ ಗದಗಲ್ಲಿ. ಸೊ ತುಂಬಾನೇ ಹೆಲ್ಪ್ ಮಾಡಿದ್ರು. ಅವ್ರು ಬಂದಿದ್ಕೆ ಇಷ್ಟು ಈಸಿಯಾಗಿ ಎಲ್ಲವನ್ನ ನೋಡೋದಕ್ಕೆ ಸಾಧ್ಯ ಆಯ್ತು. ಥ್ಯಾಂಕ್ ಯು ಶಕುಂತಲಾ. ಓಕೆ ಬಾಯ್ ಹೇಳು. ಬಾಯ್.